ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಜಾಗತಿಕ ರಾಜಕಾರಣದಲ್ಲಿ ಒಂದು ದೇಶದ ಸೇನೆ ತನ್ನದೇ ಜನರನ್ನ ಗುಲಾಮರಂತೆ ಕೀಳಾಗಿ ನೋಡಲು ಶುರು ಮಾಡಿದಾಗ ಅಲ್ಲಿನ ಜನತೆ ಒಂದು ದಿನ ಖಂಡಿತವಾಗಿಯೂ ಕೂಡ ಸಿಡಿದೆದ್ದು ನಿಲ್ತಾರೆ. ಆ ಸಿಡಿದಿದ್ದ ಜನರ ಆಕ್ರೋಶದ ಕಟ್ಟೆ ಹೊಡೆದ್ರೆ ಎಂತಹ ಬಲಿಷ್ಠ ಸೇನೆಯಾದ್ರೂ ಕೂಡ ಸರಿ, ಅವರ ಮುಂದೆ ಕಂಪ್ಲೀಟ್ ಆಗಿ ಮಂಡಿ ಊರ್ಲೇಬೇಕು. ಭಾರತದ ಅವಿಭಾಜ್ಯ ಅಂಗವಾಗಿರುವಂತಹ ಅಂದ್ರೆ ಪಾಕಿಸ್ತಾನದ ಆಕ್ರಮಿತ ಕಾಶ್ಮೀರದಲ್ಲಿ ನರಳುತ್ತಾ ಇರುವಂತಹ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಅಂದ್ರೆ ಪಿಒಕೆಯಲ್ಲಿ ಈಗ ಅಕ್ಷರಶಃ ಇಂತಹದ್ದೇ ಒಂದು ಭಾರಿ ದೊಡ್ಡ ಸ್ವಾತಂತ್ರ್ಯ ಸಂಗ್ರಾಮ ಶುರುವಾಗಿದೆ. ಇಷ್ಟು ದಶಕಗಳ ಕಾಲ ಪಾಕಿಸ್ತಾನದ ಸೇನೆ ಮತ್ತು ಗುಪ್ತಚರ ಸಂಸ್ಥೆ ಐಎಸ್ಐ ದಬ್ಬಾಳಿಕೆಗೆ ಹೆದರಿ ಸುಮ್ಮನಾಗಿದ್ದಂತಹ ಪಿಒಕೆ ಜನತೆ ಇದೀಗ ಅಕ್ಷರಶಃ ರೊಚ್ಚಿಗೆದ್ದಿದ್ದಾರೆ. ಪಾಕಿಸ್ತಾನದ ಪೊಲೀಸರು ಮತ್ತು ರೇಂಜರ್ಸ್ ಗಳ ಪಡೆಯ ಮೇಲೆ ಸ್ಥಳೀಯ ನಾಗರಿಕರು ಡೈರೆಕ್ಟ್ ಆಗಿ ಮುಗಿಬಿದ್ದಿದ್ದಾರೆ. ಈ ಭೀಕರ ಹೋರಾಟದಲ್ಲಿ ಪೊಲೀಸರು ಮತ್ತು ನಾಗರಿಕರು ಸೇರಿದಂತೆ 30ಕ್ಕೂ ಹೆಚ್ಚು ಜನ ತಮ್ಮ ಉಸಿರನ್ನ ಶಾಶ್ವತವಾಗಿ ನಿಲ್ಲಿಸಿದ್ದಾರೆ ಎನ್ನುವ ಅತ್ಯಂತ ಕರಾಳ ಮತ್ತು ಬೆಚ್ಚಿ ಬೀಳಿಸುವ ಮಾಹಿತಿ ಇದೀಗ ಜಾಗತಿಕ ಮಟ್ಟದಲ್ಲಿ ಹೊರಬಿದ್ದಿದೆ. ಅಸಲಿಗೆ ಟ್ವಿಸ್ಟ್ ಇರೋದು ಇಲ್ಲಿಗೆ. ಪಿಒಕೆ ಜನತೆಯ ಈ ದಂಗೆಯನ್ನ ಜಗತ್ತಿನ ಕಣ್ಣಿನಿಂದ ಮುಚ್ಚಿ ಹಾಕಲು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಈಗ ಭಾರತವನ್ನ ಕೆಣಕುವ ಭಾರಿ ದೊಡ್ಡ ಕರಾಳ ಆಟಕ್ಕೆ ಕೈ ಹಾಕಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ ಸೆಕ್ಟರ್ ಬಳಿ ಪಾಕಿಸ್ತಾನಿ ಡ್ರೋನ್ ಗಳನ್ನ ನುಗ್ಗಿಸಿ ಭಾರತೀಯ ಸೇನೆಯನ್ನ ಪ್ರಚೋದಿಸ್ತಾ ಇದ್ದಾರೆ. ಅಷ್ಟಕ್ಕೂ ಪಿಒಕೆಯಲ್ಲಿ ದಿಢೀರಂತ ಇಷ್ಟೊಂದು ಭಾರಿ ದೊಡ್ಡ ಬಂಡಾಯ ಸ್ಫೋಟಗೊಂಡಿದ್ಯಾಕೆ? ಪಾಕಿಸ್ತಾನದ ಪೊಲೀಸರ ಗುಂಡೇಟಿಗೆ 30ಕ್ಕೂ ಹೆಚ್ಚು ಮುಗ್ಧ ಜೀವಗಳು ಬಲಿಯಾದ ಈ ಕರಾಳ ಘಟನೆ ಎಂಥದ್ದು? ಭಾರತದ ಗಡಿಯೊಳಗೆ ಪಾಕಿಸ್ತಾನಿ ಡ್ರೋನ್ಗಳು ಎಂಟ್ರಿ ಕೊಟ್ಟಾಗ ಭಾರತೀಯ ಸೇನೆ ಕೊಟ್ಟ ಭಾರಿ ದೊಡ್ಡ ಕೌಂಟರ್ ಅಟ್ಯಾಕ್ ಹೇಗಿತ್ತು? ಪಿಒಕೆ ದಂಗೆಯನ್ನ ಮುಚ್ಚಿ ಹಾಕಲು ಭಾರತದ ಗಡಿಯಲ್ಲಿ ಉದ್ವಿಗ್ನತೆ ಸೃಷ್ಟಿಸುವ ಪಾಕಿಸ್ತಾನದ ಈ ಟೆಕ್ಸ್ಟ್ ಬುಕ್ಸ್ ಸ್ಟ್ರಾಟಜಿ ಏನು? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಇಡೀ ದೇಶದ ನಿದ್ದೆಗೆಡಿಸಿರುವ ಈ ಪಿಒಕೆ ಕ್ರಾಂತಿ ಮತ್ತು ಪಾಕಿಸ್ತಾನದ ಡ್ರೋನ್ ಷಡ್ಯಂತರದ ಪ್ರತಿಯೊಂದು ಗುಟ್ಟನ್ನು ಎಳೆಯಾಗಿ ಬಿಚ್ಚಿಡೋಣ. ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ಅಖಂಡ ಭಾರತದ ಕನಸಿಗೆ ಸಂಬಂಧಿಸಿದ ಈ ಸ್ಫೋಟಕ ಮಾಹಿತಿಯನ್ನ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ತನ್ನ ತಪ್ಪನ್ನ ಮುಚ್ಚಿ ಹಾಕಿಕೊಳ್ಳೋದಕ್ಕಾಗಿ ಪಾಕಿಸ್ತಾನ ಭಾರತೀಯ ಸೇನೆಯನ್ನ ಪ್ರಚೋದನೆ ಮಾಡ್ತಾ ಇದೆ ಅಂತ ನಿಮಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಭಾರತವನ್ನು ಕೆಣಕಿದ ಪಾಕಿಸ್ತಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಕ್ಕ ಪಾಠವನ್ನು ಕಲಿಸಬೇಕು ಅಂತ ನಿಮ್ಗನ್ಸಿದ್ರೆ ಹೌದು ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ಭಾರಿ ದೊಡ್ಡ ಜಿಯೋಪೊಲಿಟಿಕಲ್ ಡ್ರಾಮಾದ ಅಸಲಿ ಕಥೆ ಅರ್ಥವಾಗಬೇಕಾದ್ರೆ ನೀವು ಮೊದಲು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಜನರ ಮೇಲೆ ಪಾಕಿಸ್ತಾನ ಮಾಡ್ತಾ ಇರುವಂತಹ ದಶಕಗಳ ಅನ್ಯಾಯವನ್ನ ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಪಿಒಕೆ ಪ್ರದೇಶ ನೈಸರ್ಗಿಕ ಸಂಪನ್ಮೂಲಗಳಿಂದ ಕಂಪ್ಲೀಟ್ ಆಗಿ ಶ್ರೀಮಂತವಾಗಿರುವಂತಹ ಜಾಗ. ಅಲ್ಲಿನ ನದಿಗಳಿಂದ ಮತ್ತು ಅಣೆಕಟ್ಟೆಗಳಿಂದ ಪಾಕಿಸ್ತಾನಕ್ಕೆ ದೊಡ್ಡ ಭಾರಿ ಪ್ರಮಾಣದಲ್ಲಿ ವಿದ್ಯುತ್ ಉತ್ಪಾದನೆಯಾಗ್ತಾ ಇದೆ. ಆದ್ರೆ ಅಸಲಿ ದುರಂತ ಏನಂದ್ರೆ, ಯಾವ ಪಿಒಕೆ ಜನತೆ ಯಾವ ಜಾಗದಿಂದ ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆಯೋ ಅದೇ ಜನರಿಗೆ ಪಾಕಿಸ್ತಾನ ಸರ್ಕಾರ ಹಗಲು ದರೋಡೆಯ ರೇಟ್ ನಲ್ಲಿ ಅಂದ್ರೆ ಅತ್ಯಂತ ದುಬಾರಿ ಬೆಲೆಯಲ್ಲಿ ಕರೆಂಟ್ ಬಿಲ್ ಕೊಡ್ತಾ ಇದೆ. ಇನ್ನು ಅಲ್ಲಿನ ಜನರಿಗೆ ತಿನ್ನಲು ಗೋಧಿ ಹಿಟ್ಟಿಲ್ಲ, ಕುಡಿಯಲು ಶುದ್ಧ ನೀರಿಲ್ಲ. ಅಲ್ಲಿನ ಸಂಪನ್ಮೂಲಗಳನ್ನ ಪಂಜಾಬ್ ಮತ್ತು ಇಸ್ಲಾಮಾಬಾದ್ ನ ನಾಯಕರು ಕಂಪ್ಲೀಟ್ ಆಗಿ ಲೂಟಿ ಮಾಡಿಕೊಂಡು ಅದನ್ನ ಚೀನಾಗೆ ಗಿರ್ವಿಯನ್ನ ಇಡ್ತಾ ಇದ್ದಾರೆ. ಈ ಮಲತಾಯಿ ಧೋರಣೆ ಪಿಒಕೆ ಜನರ ಮನಸ್ಸಿನಲ್ಲಿ ಬಂದು ಭಾರಿ ದೊಡ್ಡ ಜ್ವಾಲಾಮುಖಿಯನ್ನ ಸೃಷ್ಟಿ ಮಾಡಿದೆ. ಜನರ ಆಕ್ರೋಶವನ್ನ ಒಗ್ಗೂಡಿಸಲು ಅಲ್ಲಿನ ಸ್ಥಳೀಯ ವ್ಯಾಪಾರಿಗಳು ಮತ್ತು ಯುವಕರು ಸೇರಿ ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿ ಎನ್ನುವಂತಹ ಒಂದು ಪ್ರಬಲವಾದಂತಹ ಸಂಘಟನೆಯನ್ನ ಹುಟ್ಟುಹಾಕಿದ್ರು. ಸಬ್ಸಿಡಿ ದರದಲ್ಲಿ ಗೋಧಿ ಹಿಟ್ಟನ್ನು ಕೊಡಬೇಕು ಮತ್ತು ವಿಪರೀತವಾಗಿ ಏರಿಕೆ ಮಾಡಿರುವ ಕರೆಂಟ್ ಬಿಲ್ ಅನ್ನ ಕಡಿತ ಮಾಡಬೇಕು ಎಂದು ಆಗ್ರಹಿಸಿ ಮುಜಾಫರಾಬಾದ್ ಮತ್ತು ರಾವಲ್ಕೋಟ್ ನಂತಹ ಪ್ರಮುಖ ನಗರಗಳಲ್ಲಿ ಭಾರಿ ದೊಡ್ಡ ಲಾಂಗ್ ಮಾರ್ಚ್ ಶುರು ಮಾಡಿದ್ರು. ಅಂಗಡಿ ಮುಂಗಟ್ಟುಗಳನ್ನ, ಶಾಲಾ ಕಾಲೇಜುಗಳನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಿ ಇಡೀ ಪಿಒಕೆ ಆಡಳಿತ ಯಂತ್ರವನ್ನ ಅಕ್ಷರಶಃ ಸ್ತಬ್ಧಗೊಳಿಸಿದ್ರು. ಪಾಕಿಸ್ತಾನದ ಇತಿಹಾಸದಲ್ಲೇ ಇಷ್ಟೊಂದು ದೊಡ್ಡ ಮಟ್ಟದ ಜನಬೆಂಬಲ ಯಾವ ಪ್ರತಿಭಟನೆಗೂ ಕೂಡ ಸಿಕ್ಕಿರಲಿಲ್ಲ. ಲಕ್ಷಾಂತರ ಜನ ಬೀದಿಗಿಳಿದು ಪಾಕಿಸ್ತಾನ ಸರ್ಕಾರದ ವಿರುದ್ಧ ಘೋಷಣೆ ಕೂಗಲು ಶುರು ಮಾಡಿದ್ರು. ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದ ಜನರ ಮೇಲೆ ಪಾಕಿಸ್ತಾನ ಸರ್ಕಾರ ತನ್ನ ಎಂದಿನ ಕರಾಳ ಬುದ್ಧಿಯನ್ನ ಮತ್ತು ರಾಕ್ಷಸಿ ಪ್ರವೃತ್ತಿಯನ್ನ ತೋರಿಸಲು ಮುಂದಾಯಿತು. ಪ್ರತಿಭಟನೆಯನ್ನ ಹತ್ತಿಕ್ಕಲು, ನಾಯಕರನ್ನ ಬಂಧಿಸಲು ಪಾಕಿಸ್ತಾನ ಅತ್ಯಂತ ಕ್ರೂರ ಅರೆಸೇನೆ ಪಡೆಯಾದಂತಹ ರೇಂಜರ್ಸ್ ಮತ್ತು ಭಾರಿ ಸಂಖ್ಯೆಯ ಪೊಲೀಸ್ ಪಡೆಯನ್ನ ಪಿಒಕೆಗೆ ಕಳುಹಿಸಲಾಯಿತು. ಯಾವಾಗ ಪೊಲೀಸರು ಜನರ ಮೇಲೆ ಲಾಠಿ ಚಾರ್ಜ್ ಮತ್ತು ಅಶ್ರುವಾಯು ಪ್ರಯೋಗ ಮಾಡಲು ಶುರು ಮಾಡಿದ್ರು ಆಗ ಜನರು ಕಂಪ್ಲೀಟ್ ಆಗಿ ರೊಚ್ಚಿಗೆದ್ರು. ಸೇನೆಯ ಬಂದೂಕುಗಳಿಗೆ ಎದೆಗೊಟ್ಟು ಪೊಲೀಸರ ಮೇಲೆಯೇ ಭಾರಿ ಪ್ರಮಾಣದಲ್ಲಿ ಕಲ್ಲು ತೂರಾಟ ಶುರು ಮಾಡಿದ್ರು. ರಸ್ತೆಗಳು ಅಕ್ಷರಶಃ ರಣಾಂಗಣವಾಗಿ ಬದಲಾಯಿತು. ಈ ಭೀಕರ ಕಾಳಗದ ಅತಿ ದೊಡ್ಡ ಕರಾಳ ಸತ್ಯ ಅಂತಂದ್ರೆ ಇದರಲ್ಲಿ ಆಗಿರುವಂತಹ ಭಾರಿ ದೊಡ್ಡ ಪ್ರಾಣಹಾನಿ. ಜನರ ಆಕ್ರೋಶವನ್ನ ಕಂಟ್ರೋಲ್ ಮಾಡಲು ಸಾಧ್ಯವಾಗದಂತಹ ಪೊಲೀಸರು ಏಕಾಏಕಿ ಮುಗ್ಧ ಜನರ ಮೇಲೆ ಡೈರೆಕ್ಟ್ ಆಗಿ ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ. ಈ ಗುಂಡಿನ ಕಾಳಗದಲ್ಲಿ ಕೇವಲ ಒಂದೇ ರಾತ್ರಿಯಲ್ಲಿ ಬರೋಬ್ಬರಿ 30ಕ್ಕೂ ಹೆಚ್ಚು ಮಂದಿ ತಮ್ಮ ಉಸಿರನ್ನ ಶಾಶ್ವತವಾಗಿ ನಿಲ್ಲಿಸಿದ್ದಾರೆ ಎನ್ನುವ ಆಘಾತಕಾರಿ ರಿಪೋರ್ಟ್ ಹೊರಬಿದ್ದಿದೆ. 100ಕ್ಕೂ ಹೆಚ್ಚು ಜನರಿಗೆ ಗಂಭೀರವಾದಂತಹ ಗಾಯಗಳಾಗಿವೆ. ಪಾಕಿಸ್ತಾನದ ಅಧಿಕೃತ ವರದಿಗಳ ಪ್ರಕಾರ ಕೇವಲ 11 ಜನ ಮಾತ್ರ ಸತ್ತಿದ್ದಾರೆ ಅಂತ ಹೇಳ್ತಾ ಇದ್ರು ಕೂಡ ಗ್ರೌಂಡ್ ರಿಯಾಲಿಟಿಗಳ ಪ್ರಕಾರ 30ಕ್ಕೂ ಹೆಚ್ಚು ಜನ ಮಣ್ಣುಪಾಲಾಗಿದ್ದಾರೆ ಎನ್ನುವ ಅಸಲಿ ಸತ್ಯ ಕೂಡ ಹೊರಬಿದ್ದಿದೆ. ಸ್ವಂತ ದೇಶದ ಪ್ರಜೆಗಳ ಮೇಲೆಯೇ ಗುಂಡು ಹಾರಿಸುವ ಪಾಕಿಸ್ತಾನದ ಈ ಕ್ರೂರ ಮತ್ತು ದಬ್ಬಾಳಿಕೆಯ ಆಡಳಿತ ಜಗತ್ತಿನ
ಕಣ್ಣ ಮುಂದೆ ಬಟಾ ಬಯಲಾಗಿದೆ. ಗುಂಡಿನ ದಾಳಿಯ ನಂತರ ಪಿಒಕೆ ಜನರ ಹೋರಾಟ ಕೇವಲ ಕರೆಂಟ್ ಬಿಲ್ ಮತ್ತು ಗೋಧಿ ಹಿಟ್ಟಿಗೆ ಸೀಮಿತವಾಗಿ ಉಳಿದಿಲ್ಲ. ಅದು ಈಗ ಡೈರೆಕ್ಟ್ ಆಗಿ ಪಾಕಿಸ್ತಾನದಿಂದ ಸ್ವಾತಂತ್ರ್ಯ ಬೇಕು ಎನ್ನುವ ಕೂಗಾಗಿ ಬದಲಾಗಿದೆ. ಪಾಕಿಸ್ತಾನದ ಸೇನೆ ನಮ್ಮ ನೆಲದಿಂದ ತೊಲಗಬೇಕು ಅಂತ ಲಕ್ಷಾಂತರ ಜನ ಘೋಷಣೆ ಕೂಗ್ತಾ ಇದ್ದಾರೆ. ನಾವು ಗಡಿ ನಿಯಂತ್ರಣ ರೇಖೆಯನ್ನ ಅಂದ್ರೆ LOCಯನ್ನ ಮುರಿದು ಭಾರತದ ಕಡೆಗೆ ಹೋಗ್ತೀವಿ, ನಮಗೆ ಭಾರತದ ಜೊತೆ ಸೇರ್ಬೇಕು ಎನ್ನುವಂತಹ ಭಾರಿ ದೊಡ್ಡ ಕೂಗು ಪಿಒಕೆಯಲ್ಲಿ ಮುಗಿಲು ಮುಟ್ಟಿದೆ. ಪಾಕಿಸ್ತಾನದ ಅಕ್ರಮ ಆಡಳಿತವನ್ನ ನಾವು ಯಾವತ್ತಿಗೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಒಪ್ಪಿಕೊಳ್ಳೋದಿಲ್ಲ ಹೀಗಂತ ಅಲ್ಲಿನ ಯುವಕರು ಓಪನ್ ಆಗಿ ಸವಾಲು ಹಾಕ್ತಾ ಇದ್ದಾರೆ. ತನ್ನ ಮರ್ಯಾದೆ ಇಡೀ ಪ್ರಪಂಚದ ಮುಂದೆ ಹರಾಜಾಗ್ತಾ ಇದೆ ಮತ್ತು ಪಾಕಿಸ್ತಾನ ಸೇನೆಯ ಮೇಲೆ ಜನರ ನಂಬಿಕೆ ಕಂಪ್ಲೀಟ್ ಆಗಿ ಉಳಿಸಾಗಿದೆ. ಇದು ಗೊತ್ತಾಗ್ತಾ ಇದ್ದಂತೆಯೇ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಮತ್ತು ಗುಪ್ತಚರ ಸಂಸ್ಥೆ ISI ಒಂದು ಭಾರಿ ದೊಡ್ಡ ನಾಟಕವಾಡಲು ಶುರು ಮಾಡಿದೆ. ಪಾಕಿಸ್ತಾನದ ಆಂತರಿಕ ಸಮಸ್ಯೆಯನ್ನ ಜಾಗತಿಕ ಸಮಸ್ಯೆಯಾಗಿ ಬಿಂಬಿಸುವ ಭಾರಿ ದೊಡ್ಡ ಮೆಗಾ ಪ್ಲಾನ್ ಗೆ ಕೈ ಹಾಕಿದೆ. ಪಿಒಕೆಯಲ್ಲಿ ದಂಗೆ ನಡೀತಾ ಇರುವ ಹೊತ್ತಲ್ಲೇ ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯ LOC ಬಳಿ ಭಾರತದ ವಾಯು ಪ್ರದೇಶದೊಳಗೆ ಪಾಕಿಸ್ತಾನಿ ಡ್ರೋನ್ಗಳು ಕದ್ದು ಮುಚ್ಚಿ ಎಂಟ್ರಿ ಕೊಟ್ಟಿವೆ. ಇದು ಕೇವಲ ಕಾಕತಾಳೀಯವಲ್ಲ, ಇದೊಂದು ಅಚ್ಚುಕಟ್ಟಾದ ಹೆಣದಿರುವಂತಹ ಕರಾಳ ಷಡ್ಯಂತರ. ಸಾಮಾನ್ಯವಾಗಿ ಪಾಕಿಸ್ತಾನ ಕಳುಹಿಸುವಂತಹ ಡ್ರೋನ್ಗಳಲ್ಲಿ ಡ್ರಗ್ಸ್ ಅಥವಾ ಶಸ್ತ್ರಾಸ್ತ್ರಗಳನ್ನು ಸ್ಮಗ್ಲಿಂಗ್ ಮಾಡಲು ಬಳಸಲಾಗುತ್ತೆ. ಪಂಜಾಬ್ ಅಥವಾ ರಾಜಸ್ಥಾನ ಗಡಿಯಲ್ಲಿ ಬರುವಂತಹ ಡ್ರೋನ್ಗಳು ಆಯುಧಗಳನ್ನ ಡ್ರಾಪ್ ಮಾಡುತ್ತವೆ. ಆದ್ರೆ ಪೂಂಚ್ ಸೆಕ್ಟರ್ ನಲ್ಲಿ ಬಂದಂತಹ ಡ್ರೋನ್ಗಳ ಅಸಲಿ ಉದ್ದೇಶವೇ ಬೇರೆಯಾಗಿತ್ತು. ಭಾರತೀಯ ಸೇನೆ ಈ ಡ್ರೋನ್ಗಳನ್ನು ನೋಡಿ ಭಾರಿ ದೊಡ್ಡ ಸರ್ಚ್ ಆಪರೇಷನ್ ಮಾಡಿತು. ಆದ್ರೆ ಯಾವುದೇ ಡ್ರಗ್ಸ್ ಅಥವಾ ವೆಪನ್ ಪತ್ತೆಯಾಗಿರ್ಲಿಲ್ಲ. ಅಂದ್ರೆ ಈ ಡ್ರೋನ್ಗಳು ಬಂದಿದ್ದು ಕೇವಲ ಸರ್ವೆಲೆನ್ಸ್ ಮತ್ತು ಪ್ರಚೋದನೆ ಮಾಡಲು ಮಾತ್ರ. ಭಾರತದ ಬಾರ್ಡರ್ ಪೋಸ್ಟರ್ ಗಳ ಬಳಿ ಹಾರಾಡುತ್ತಾ ನಮ್ಮ ಸೈನಿಕರು ಎಷ್ಟು ಅಲರ್ಟ್ ಆಗಿದ್ದಾರೆ, ಅವರ ರಿಯಾಕ್ಷನ್ ಟೈಮ್ ಎಷ್ಟು ಅಂತ ಚೆಕ್ ಮಾಡಲು ಪಾಕಿಸ್ತಾನಿ ಸೇನೆ ಮಾಡಿದಂತಹ ಕರಾಳ ಷಡ್ಯಂತ್ರ ಇದಾಗಿತ್ತು. ಭಾರತೀಯ ಸೇನೆ ಪಾಕಿಸ್ತಾನದ ಈ ಮೂರ್ಖತನವನ್ನ ಸುಮ್ಮನೆ ನೋಡಿಕೊಂಡು ಕೂರುವುದಿಲ್ಲ. ಡ್ರೋನ್ಗಳು LOC ದಾಟಿ ಭಾರತದೊಳಗೆ ಬರ್ತಾ ಇದ್ದಂತೆಯೇ ನಮ್ಮ ಗಡಿ ಕಾಯುವಂತಹ ಯೋಧರು ಭಾರಿ ದೊಡ್ಡ ಆಕ್ಷನ್ ಗೆ ಇಳಿದಿದ್ರು. ಡ್ರೋನ್ಗಳ ಮೇಲೆ ಡೈರೆಕ್ಟ್ ಆಗಿ ಓಪನ್ ಫೈರ್ ಮಾಡಲು ಶುರು ಮಾಡಿದ್ರು. ಸತತವಾಗಿ 9ಕ್ಕೂ ಹೆಚ್ಚು ರೌಂಡ್ ಗುಂಡುಗಳನ್ನ ಡ್ರೋನ್ಗಳತ್ತ ಹಾರಿಸಲಾಯಿತು. ಭಾರತೀಯ ಸೇನೆಯ ಈ ಭಾರಿ ದೊಡ್ಡ ಕೌಂಟರ್ ಅಟ್ಯಾಕ್ ಗೆ ಬೆಚ್ಚಿ ಬಿದ್ದಂತಹ ಪಾಕಿಸ್ತಾನಿ ಡ್ರೋನ್ಗಳು ಬಂದಂತಹ ದಾರಿಯಲ್ಲೇ ವಾಪಸ್ LOC ದಾಟಿ ಪಾಕಿಸ್ತಾನದ ಕಡೆಗೆ ಕಂಪ್ಲೀಟ್ ಆಗಿ ಎಸ್ಕೇಪ್ ಆಗಿದ್ವು. ಭಾರತೀಯ ಸೇನೆ ಯಾವಾಗಲೂ ಕೂಡ ಐ ಅಲರ್ಟ್ ನಲ್ಲಿ ಇರುತ್ತೆ ಮತ್ತು ಶತ್ರುಗಳ ಪ್ರತಿಯೊಂದು ಚಲನವಲನಕ್ಕೂ ಕೂಡ ತಕ್ಕ ಉತ್ತರ ಕೊಡುತ್ತೆ ಅನ್ನೋದನ್ನ ನಮ್ಮ ಯೋಧರು ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ಅಷ್ಟಕ್ಕೂ ಪಿಒಕೆಯಲ್ಲಿ ಇಷ್ಟೊಂದು ಭಾರಿ ದೊಡ್ಡ ದಂಗೆ ನಡೀತಾ ಇರಬೇಕಾದ್ರೆ ಪಾಕಿಸ್ತಾನ ಡ್ರೋನ್ ಗಳನ್ನು ಕಳುಹಿಸಿ ಭಾರತಕ್ಕೆ ಯಾಕೆ ಕೆಣಕ್ತಾ ಇದೆ ಎನ್ನುವ ಪ್ರಶ್ನೆಗೆ ಉತ್ತರ ಬಹಳ ರೋಚಕವಾಗಿದೆ. ಇದು ಪಾಕಿಸ್ತಾನದ ISI ನ ಟೆಕ್ಸ್ಟ್ ಬುಕ್ ಸ್ಟ್ರಾಟಜಿ ಅಂತ ಕೂಡ ಹೇಳಲಾಗುತ್ತೆ. ಪಾಕಿಸ್ತಾನದ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಭಾರತೀಯ ಸೇನೆ ಡ್ರೋನ್ ಗಳ ಮೇಲೆ ಫೈರಿಂಗ್ ಮಾಡಿದಾಗ ಪಾಕಿಸ್ತಾನ ಇದನ್ನ ಮುಂದಿಟ್ಕೊಂಡು ನೋಡಿ ಭಾರತ ನಮ್ಮ ಮೇಲೆ ದಾಳಿ ಮಾಡ್ತಾ ಇದೆ, ನಮಗೆ ಭಾರತದಿಂದ ಭಾರಿ ದೊಡ್ಡ ಥ್ರೆಟ್ ಇದೆ ಹೀಗಂತ ತನ್ನ ದೇಶದ ಜನರಿಗೆ ಸುಳ್ಳು ಹೇಳುವ ಪ್ಲಾನ್ ಮಾಡಿದೆ. ಭಾರತದ ಜೊತೆ ಗಡಿಯಲ್ಲಿ ಟೆನ್ಷನ್ ಸೃಷ್ಟಿಯಾದರೆ ಪಿಒಕೆಯಲ್ಲಿ ನಡೀತಾ ಇರುವಂತಹ ದಂಗೆಯಿಂದ ಇಡೀ ಪಾಕಿಸ್ತಾನದ ಜನರ ಮತ್ತು ಮಾಧ್ಯಮಗಳ ಗಮನ ಡೈವರ್ಟ್ ಆಗುತ್ತೆ. ಆಗ ಪಾಕಿಸ್ತಾನ ತನ್ನ ಸೇನೆಯನ್ನು ರಕ್ಷಿಸುವ ಹೀರೋ ಆಗಿ ಬಿಂಬಿಸಿಕೊಳ್ಳಬಹುದು ಎನ್ನುವುದು ಈ ಡ್ರೋನ್ ಷಡ್ಯಂತ್ರದ ಅಸಲಿ ಗುಟ್ಟಾಗಿದೆ. ಮುಂದಿನ ದಿನಗಳಲ್ಲಿ ಪಿಒಕೆಯಲ್ಲಿ ಪರಿಸ್ಥಿತಿ ಮತ್ತಷ್ಟು ಕೈಮೀರುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಪಾಕಿಸ್ತಾನ ಪ್ರಧಾನಿ ತರಾತುರಿಯಲ್ಲಿ ಸಭೆಗಳನ್ನ ಮಾಡ್ತಾ ಇದ್ರು ಕೂಡ ಜನರ ಆಕ್ರೋಶ ತಣ್ಣಗಾಗ್ತಾ ಇಲ್ಲ. ಪಾಕಿಸ್ತಾನ ಸೇನೆ ಇನ್ನಷ್ಟು ಕ್ರೂರವಾಗಿ ವರ್ತಿಸಿದರೆ ಅಲ್ಲಿನ ಜನತೆ ಸಾಮೂಹಿಕವಾಗಿ ಗಡಿ ನಿಯಂತ್ರಣ ರೇಖೆಯನ್ನ ದಾಟಿ ಭಾರತದೊಳಗೆ ನುಗ್ಗುವ ಭಾರಿ ದೊಡ್ಡ ಪ್ರಯತ್ನ ಮಾಡಬಹುದು. ಅಂತಹ ಸಂದರ್ಭ ಬಂದ್ರೆ ಭಾರತ ಖಂಡಿತವಾಗಿ ಕೂಡ ಸುಮ್ಮನೆ ಕೂರುವುದಿಲ್ಲ. ಭಾರತದ ಸೇನೆ ಪಿಒಕೆಯೊಳಗೆ ನುಗ್ಗಿ ಅದನ್ನ ಕಂಪ್ಲೀಟ್ ಆಗಿ ವಶಪಡಿಸಿಕೊಳ್ಳುವ ಭಾರಿ ದೊಡ್ಡ ಮೆಗಾ ಆಪರೇಷನ್ ನಡೆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಸ್ನೇಹಿತರೆ, ಒಂದ್ ಕಾಲದಲ್ಲಿ ಭಾರತ ಕಾಶ್ಮೀರವನ್ನ ಕಬಳಿಸಲು ಕನಸು ಕಾಣ್ತಾ ಇದ್ದ ಪಾಕಿಸ್ತಾನ ಇಂದು ತಾನು ಅಕ್ರಮವಾಗಿ ವಶಪಡಿಸಿಕೊಂಡಿರುವ ಪಿಒಕೆಯನ್ನು ಉಳಿಸಿಕೊಳ್ಳಲು ಪರದಾಡ್ತಾ ಇದೆ. ಕರ್ಮ ಯಾವತ್ತಿದ್ರೂ ಕೂಡ ಬಿಡೋದಿಲ್ಲ ಎನ್ನುವುದಕ್ಕೆ ಇದೇ ಅತಿ ದೊಡ್ಡ ಸಾಕ್ಷಿಯಾಗಿದ್ದು, ಮುಗ್ಧ ಜನರ ಉಸಿರು ನಿಲ್ಲಿಸಿದ ಪಾಕಿಸ್ತಾನ ಸೇನೆಯ ಈ ಕ್ರೂರ ವರ್ತನೆ ಪಿಒಕೆಯಲ್ಲಿ ಪಾಕಿಸ್ತಾನದ ಶವಪೆಟ್ಟಿಗೆಗೆ ಹೊಡೆದ ಅಂತಿಮ ಒಳೆಯಾಗಿದೆ. ಡ್ರೋನ್ ಕಳುಹಿಸಿ ಡೈವರ್ಟ್ ಮಾಡುವಂತಹ ಅವರ ಪ್ಲಾನ್ ಕಂಪ್ಲೀಟ್ ಆಗಿ ಫ್ಲಾಪ್ ಆಗಿದೆ. ಅಖಂಡ ಭಾರತದ ನಕ್ಷೆಯಲ್ಲಿ ಪಿಒಕೆ ಕಂಪ್ಲೀಟ್ ಆಗಿ ಸೇರ್ಪಡೆಯಾಗುವ ಈ ಸುವರ್ಣಗಳಿಗೆ ಬಹಳ ಹತ್ತಿರವಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ನಿಮ್ಗೆ ಏನನ್ಸುತ್ತೆ? ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಾ ಇದ್ದಂತಹ ಪಿಒಕೆ ಜನರ ಮೇಲೆ ಪಾಕಿಸ್ತಾನ ಸೇನೆ ಗುಂಡು ಹಾರಿಸಿ ಅಮಾಯಕರ ಉಸಿರನ್ನ ನಿಲ್ಲಿಸಿರುವ ಈ ಘೋರ ದೌರ್ಜನ್ಯ ಇಡೀ ಮನುಕುಲಕ್ಕೆ ಮಾಡಿದ ಭಾರಿ ದೊಡ್ಡ ಅಪಮಾನ ಅಂತ ನಿಮ್ಗೆ ಅನ್ಸುತ್ತಾ? ಪಿಒಕೆ ದಂಗೆಯನ್ನು ಮುಚ್ಚು ಹಾಕಲು ಪಾಕಿಸ್ತಾನ ಭಾರತದ ಗಡಿಯಲ್ಲಿ ಡ್ರೋನ್ ಗಳನ್ನು ಕಳುಹಿಸಿ ಸುಳ್ಳು ವದಂತಿ ಹಬ್ಬಿಸುವ ಆಟ ಆಡ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಈಗಲೇ ನಿಮ್ಮ ಅತ್ಯಂತ ಪ್ರಮುಖವಾದ ತಾರ್ಕಿಕ ಲೆಕ್ಕಾಚಾರ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಭಾರತ ರಾಷ್ಟ್ರೀಯ ಭದ್ರತೆ ಮತ್ತು ಅಖಂಡ ಭಾರತದ ಕನಸನ್ನ ಎತ್ತಿ ಹಿಡಿಯುವ ಈ ಸ್ಫೋಟಕ ರಿಪೋರ್ಟ್ ಇಡೀ ದೇಶಕ್ಕೆ ತಲುಪುವಂತೆ ಹೆಮ್ಮೆಯಿಂದ ವಿಡಿಯೋವನ್ನು ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರ್ಯಾದೆ ಶೇರ್ ಮಾಡಿ. ಇದೇ ರೀತಿ ಮತ್ತಷ್ಟು ಸ್ಫೋಟಕ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ದೇಶ ವಿದೇಶದ ಆಗು ಹೋಗುಗಳನ್ನ ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಕನ್ನಡ. ಧನ್ಯವಾದ.